3, 2, 1, fire! Hello traders, welcome to CryptoManiac channel. Today's date is 28 June and Bitcoin price at 60,950. ನಾವು ನಿಮಗೆ ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ವಿ ಬಿಟ್ಕಾಯಿನ್ ಒಂದು 58,500 ಡಿಪ್ ಆಗಿದ್ದಾಗ ಮತ್ತೆ ಒಂದು 63,000 ತನಕ ನಮಗೆ ಪಂಪ್ ಆಗೋ ಚಾನ್ಸ್ ಇದೆ ಅಂತ ನಾವು ಕ್ಲೀನಾಗಿ ಮೆನ್ಷನ್ ಮಾಡಿದ್ವಿ. ನೀವು ನೋಡ್ಬೋದು 58,500 ಮತ್ತೆ ನಮಗೆ ಬಿಟ್ಕಾಯಿನ್ ಒಂದು 62,500 62,500 ಮತ್ತೆ ನಮ್ಗೆ ಅಲ್ಲಿ ಒಂದು ರಿಜಿಸ್ಟ್ರೇಷನ್ ಇದೆ. ಯಾಕಂದ್ರೆ ಮೊನ್ನೆ ಅದು ನಮಗೆ 63,000 ಇದೊಂದು ಡಿಪ್ ತೊಗೊಂಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಏನು ಈ ಪಾಯಿಂಟ್ ಇದೆ, ಈ ಪಾಯಿಂಟ್ ಬಂದು 63,000 ಪಾಯಿಂಟು. ಮತ್ತೆ ನಮ್ಗೆ ಇಲ್ಲಿಂದ 62,500 ತನಕ ಬಿದ್ದಿದೆ. ಮತ್ತೆ ನಮ್ಗೆ ಇಲ್ಲಿ ಬಿದ್ದಿದಾಗ ನಾವು ವಿಡಿಯೋ ಮಾಡಿದ್ದೀವಿ ಏನಂತ ಬಿಟ್ಕಾಯಿನ್ ಕ್ಯಾನ್ ಗೋ ಟಿಲ್ 62,500 ಅಥವಾ 63,000 ತನಕ. ಯಾಕಂದ್ರೆ 63,000 ನಮ್ಮೊಂದು ಒಳ್ಳೆ ಸೆಲ್ ವಾಲ್ಯೂಮ್ ಇದೆ. ಜೊತೆಗೆ ನಮಗೆ ಅದರಿಂದ ಅಲ್ಲಿಂದ ಬ್ರೇಕ್ಔಟ್ ಆಗಲಿಕ್ಕೆ ಕನ್ಫರ್ಮೇಷನ್ ತುಂಬಾನೇ ಬೇಕು. ಬೈ ಬಿಟ್ಸ್ಗಳು ತುಂಬಾ ಜಾಸ್ತಿ ಬೇಕಾಗಿರೋದ್ರಿಂದ ನಮಗೆ ಅಲ್ಲಿಂದ ಮೂವ್ಮೆಂಟ್ ಆಗಲಿಕ್ಕೆ ಚಾನ್ಸ್ ಇಲ್ಲ, ಕಮ್ಮಿ ಇದೆ. ನಾವು ಇವಾಗ ಮತ್ತೆ ನೋಡ್ಬೋದು, ಈಗ ಒಂದು 2 hours ಟೈಮ್ ಫ್ರೇಮಲ್ಲಿ ಬಿಟ್ಕಾಯಿನ್ ಇವಾಗ ನೀವು ನೋಡ್ಬೋದು ಒಂದು ಅಸೆಂಡಿಂಗ್ ಟ್ರಯಾಂಗಲ್ ವೆಡ್ಜ್ ಪ್ಯಾಟರ್ನ್ ಅಲ್ಲಿ ಕಾಣಿಸ್ತಾ ಇದೆ. ಬಟ್ ಈ ಪೋರ್ಷನ್ ನ ಬಿಟ್ಟು ಮತ್ತೆ ನೀವು ಇದಿಷ್ಟು ಮಾತ್ರ ತಗೋತೀನಿ ಅಂದ್ರೆ ಒಂದು ಎಂ ಶೇಪ್ ಅಲ್ಲಿ ನೀವು ನೋಡ್ಬೋದು. ಇದನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಡಬಲ್ ಟಾಪ್ ಅಂತ ಹೇಳ್ತೀವಿ. ಡಬಲ್ ಟಾಪ್ ಆಬ್ವಿಯಸ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸಲಿ ಕೆಳಗಡೆ ನೋಡ್ಲಿಕ್ಕೆ ಸಿಗುತ್ತೆ, ಬ್ರೇಕ್ ಡೌನ್ ಆಗ್ಲಿಕ್ಕೆ ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ಇದೊಂದು ಅಸೆಂಡಿಂಗ್ ಟ್ರಯಾಂಗಲ್ ಕೂಡ ಪ್ಯಾಟರ್ನ್ ಅಲ್ಲಿ ಫಾರ್ಮೇಷನ್ ಆಗಿರೋದ್ರಿಂದ ಸ್ವಲ್ಪ ನಮ್ಗೆ ಇಲ್ಲಿ ಕನ್ಸಾಲಿಡೇಷನ್ ಪಾರ್ಟ್ ಮೂವ್ಮೆಂಟ್ಗಳು ನೋಡ್ಲಿಕ್ಕೆ ಸಿಗ್ಬೋದು. ಬಟ್ ಇಲ್ಲಿವರೆಗೂ ನಮ್ಗೆ 62,000 ನಮಗೆ ಮತ್ತೆ ಒಂದು 60,900 ನಮ್ಗೆ ಏನಾರೋದನ್ನ ಬ್ರೇಕ್ ಡೌನ್ ಮಾಡ್ತು ಅಂತ ಅನ್ಕೊಂಡ್ರೆ ಅದು ನಮಗೆ ಕ್ಲೀನಾಗಿ ಮತ್ತೆ ಒಂದು 58,000 ನೋಡ್ಲಿಕ್ಕೆ ಬೈ ಆಪ್ಷನ್ಸ್ ಸಿಗುತ್ತೆ. ಅಕಸ್ಮಾತ್ ಇಲ್ಲಿಂದ ಏನಾದರೂ ನಮಗೆ 62,500 ಬ್ರೇಕ್ ಅಪ್ ತಗೊಂಡ್ರೆ ನಮಗೆ ಬಿಟ್ಕಾಯಿನ್ ಮೂವ್ಮೆಂಟ್ ಮತ್ತೆ ನಮಗೆ ಒಂದು 64,500 65,000 ನಮಗೆ ನೋಡ್ಲಿಕ್ಕೆ ಸಿಗ್ಬೋದು. ಬಟ್ ಸದ್ಯಕ್ಕೆ ನಮ್ಗಂತ ಯಾವುದೇ ಥರದ ಮೂವ್ಮೆಂಟ್ಗಳು ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಸೊ ಸದ್ಯಕ್ಕೆ ನಾವು ನಿಮಗೆ ಶಾರ್ಟ್ನೇ ಕೂಡ ಮೆನ್ಷನ್ ಮಾಡ್ತಾ ಇದ್ದೀವಿ. ಬಿಟ್ಕಾಯಿನ್ ಅಲ್ಲಿ ಯಾವುದೇ ಥರ ಮೂವ್ಮೆಂಟ್ ಕಾಣಿಸ್ತಾ ಇರೋದ್ರಿಂದ ಜೊತೆಗೆ ವಾಲ್ಯೂಮ್ ಕೂಡ ಬರ್ದೇ ಇರೋದ್ರಿಂದ ನೀವು ನೋಡ್ಬೋದು. ವೇಟ್ ಅ ಮಿನಿಟ್ ಬಾಯ್ಸ್, ನೋಡ್ಬೋದು ನೀವು ಏನಿದೊಂದು 60,900 ಪಾಯಿಂಟ್ ಇದೆ. ಮತ್ತೆ ನಮ್ಗೆ ಇಲ್ಲೊಂದು ಕನ್ಸಲ್ಟೇಷನ್ ಪಾಯಿಂಟ್ ಆಗಿ ಮತ್ತೆ ನಮಗೊಂದು 62,500 ತನಕ ಮೇಲೋದ್ರೆ ಮಾತ್ರ ನಮಗೊಂದು ಸ್ವಲ್ಪ ಆಲ್ಟ್ಸ್ ಅಲ್ಲಿ ಕೂಡ ನಮಗೊಂದು ಅಪ್ವರ್ಡ್ ಮೂವ್ಮೆಂಟ್ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲ ಅಂದ್ರೆ ನಮಗೆ ಆಲ್ಟ್ಸ್ ಅಲ್ಲಿ ಕೂಡ ನಮಗೆ ಡಿಪ್ ನೋಡ್ಲಿಕ್ಕೆ ಸಿಗುತ್ತೆ. ಇವಾಗ ಸದ್ಯದ ಮೂವ್ಮೆಂಟ್ ಹೇಗಿದೆ ಅಂತಂದ್ರೆ ನಮ್ಗೆ ವಾಲ್ಯೂಮ್ ಕೂಡ ನೋಡ್ಲಿಕ್ಕೆ ಏನಂದ್ರೆ ಸೆಲ್ ಬಿಟ್ಸ್ಗಳು ಜಾಸ್ತಿ ಕಾಣಿಸ್ತದೆ. ನೋಡ್ಬೋದು ನೀವು ವಾಲ್ಯೂಮ್ಸ್ ಇಲ್ಲಿ ಏನಾಗ್ತಾ ಇದೆ ಅಂತ. ವಾಲ್ಯೂಮ್ ಇಲ್ಲಿ ನಮ್ಗೊಂದು 2 hours ಟೈಮ್ ಫ್ರೇಮ್ ಅಲ್ಲಿ ನಮಗೆ ತುಂಬಾ ಬಿಗ್ಗರ್ ಕಡ್ಡೀಸ್ ಅಲ್ಲಿ ನಮಗೆ ವಾಲ್ಯೂಮು ಡೌನ್ ಸೈಡ್ಗೆ ತಳ್ತಾ ಇದ್ದಾರೆ. ಮೀನ್ಸ್ 58,500 ಕಡೆಗೆ ನಮಗೆ ತಳ್ತಾ ಇದ್ದಾರೆ. ಸೊ ನಾವು ನಿಮಗೆ ಶಾರ್ಟ್ನೇ ಮೆನ್ಷನ್ ಮಾಡ್ತಾ ಇದೀವಿ. ಯಾವುದೇ ಟ್ರೇಡ್ಗೆ ಎಂಟರ್ ಆಗೋದಾದ್ರೂ ನೀವು ಶಾರ್ಟ್ ಟ್ರೇಡ್ನ ತಗೋಬಹುದು. ಬಿಟ್ಕಾಯಿನ್ ಕೂಡ ಎಂಟರ್ ಆಗೋದಾದ್ರೂ ನೀವು 61,000 ನೀವು ಅಥವಾ 62,000 ನೀವು ಶಾರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ನಿಮಗೆ ಮತ್ತೆ ಒಂದು ಪ್ರಾಫಿಟ್ ಬಂದು 58,000 59,000 ನೀವು ಟೇಕ್ ಪ್ರಾಫಿಟ್ ಮಾಡ್ಬೋದು. ಮತ್ತೆ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಇಲ್ಲಿ ಮತ್ತೆ ಪ್ಲೇಯರ್ ಚಾನ್ಸ್ ಇರ್ಬೋದು, ಇಲ್ದೇನೆ ಇರ್ಬೋದು. ಮತ್ತೆ ಇಲ್ಲಿಂದನೇ ಡೈರೆಕ್ಟ್ ಡಂಪ್ ಕೂಡ ತಗೋಬಹುದು. ಬಟ್ ವೆಯ್ಟ್ ಫಾರ್ ಇಲ್ಲಿ ನಿಮ್ ಟೇಕ್ ಪ್ರಾಫಿಟ್ ಮಾಡಿ ವೆಯ್ಟ್ ಮಾಡಿ ಮತ್ತೆ ಇಲ್ಲಿ ಏನು ಮೂವ್ಮೆಂಟ್ ಕೊಡುತ್ತೆ ನಾವು ಅದನ್ನ ನಿಮ್ಗೆ ಮತ್ತೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸದ್ಯಕ್ಕೆ ಬಿಟ್ಕಾಯಿನ್ ಮೂವ್ಮೆಂಟ್ ಏನಾಗ್ತಾ ಇದೆ ಅಂತ ಇಷ್ಟೇ ಇರೋದು. ಬಿಟ್ಕಾಯಿನ್ ಮೂವ್ಮೆಂಟ್ ಒಂದು ಡಂಪ್ ಆಗೇ ಆಗುತ್ತೆ. ಅದು ಒಂದು 58,500 ತಪ್ಪರ 59,000 ಚಾನ್ಸಸ್ ತುಂಬಾನೇ ಇದೆ ಬರುತ್ತೆ ಅನ್ಕೊಂಡ್ರೆ. ಅಲ್ಲಿ ಬಂದಾದ್ಮೇಲೆ ಟೇಕ್ ಪ್ರಾಫಿಟ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಕಾಯಿನ್ ಬಗ್ಗೆ ತಿಳಿಸ್ಕೊಡ್ತೀವಿ. ಇನ್ನು ಆಲ್ಟ್ಸ್ಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಗೆ ಯಾವುದೇ ಆಲ್ಟ್ಸ್ಗಳು ತಗೋತೀನಿ ಅಂದ್ರೂ ನೀವು ತುಂಬಾ ಚೆನ್ನಾಗಿ ಶಾರ್ಟ್ನ ತಗೋಬಹುದು. ಯಾಕಂದ್ರೆ ಯಾವುದೇ ಕಾಯಿನ್ಸ್ ನೋಡ್ಬೋದು ನೀವು, ಆಲ್ಟ್ಸ್ಗಳಂತೂ ತುಂಬಾ ಚೆನ್ನಾಗಿದೆ ಶಾರ್ಟ್ ಮಾಡ್ಲಿಕ್ಕೆ. ಸೊ ಯಾಕಂದ್ರೆ 2-3 ಡೇಸ್ ಇಂದ ಆಲ್ಟ್ಸ್ ಏನೊಂದು 58 ಬಿಟ್ಕಾಯಿನ್ 58,000 ಒಂದು 62,000 ತನಕ ಮೂವ್ಮೆಂಟ್ ಆಗಿದೆ. ಸೊ ಆಗಿಂದಾಗಿ ಅದು ಕೂಡ ನಿಮಗೆ ಒಂದು ಒಳ್ಳೆ ಒಂದು ಕೆಲವೊಂದು ಲೋ ಎಕ್ಸ್ಚೇಂಜ್ಗಳು ನಿಮಗೆ ತುಂಬಾ ಚೆನ್ನಾಗಿ ಮೂವ್ಮೆಂಟ್ಗಳು ಕೆಲವೊಂದು ಮೆಮೆ ಕಾಯಿನ್ಸ್ಗಳನ್ನು ತುಂಬಾ 100% ಅವ್ರು ಕೊಟ್ಬಿಟ್ಟಿದೆ. ಎಕ್ಸಾಂಪಲ್ ನಿಮಗೆ ಒಂದು ಮಾಗ್ ಅಂತ ಇರ್ಬೋದು. ಮಾಗ್ ನಿಮ್ಗೊಂದು 100 ಆಗಿದೆ. ಜೊತೆಗೆ ಒಂದು ಬೆಂಡೋಚ್ ಅಂತ ಇದೆ, ಬೆಂಡೋಚ್ ಕೂಡ ನಿಮ್ಗೊಂದು 100% ಆಗಿದೆ. ಅದೆಲ್ಲ ಗೇಟ್ ಐಯೋದಲ್ಲಿ OKX ಇದೆ. ಅದಕ್ಕೆಲ್ಲ ನೀವು ಸ್ವಲ್ಪ ಫಂಡ್ಸ್ನ ಒಂದು $50 to $100 ಶಿಫ್ಟ್ ಮಾಡಿಕೊಂಡು ನೀವು ಅಲ್ಲಿ ಕೂಡ ಶಾರ್ಟ್ ಮಾಡ್ಬೋದು. ಅದು ಬಿಟ್ಟು ನೀವು ನೋಡ್ಬೋದು ಇಲ್ಲೊಂದು ಏನಿದು ಬ್ರೆಡ್ ನಾನು ನಿಮ್ಗೆ ಟ್ರೇಡ್ ತೋರಿಸ್ತಾ ಇದ್ದೀನಿ. ಈ ಬ್ರೆಡ್ ಕೂಡ ನಿಮಗೆ
ಒಂದು ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ನ ಫಾರ್ಮೇಶನ್ ಮಾಡಿ ಬ್ರೇಕ್ಔಟ್ ತಗೊಂಡಿದೆ, ಮೀನ್ಸ್ ಒನ್ ಡೇ ಅಲ್ಲಿ. ಬಟ್ ಅದೇನು ಅಂತಂದ್ರೆ ಇಲ್ಲೊಂದು $17.17 ಅಲ್ಲಿ ಅದಕ್ಕೊಂದು ರೇಷನ್ಸ್ ಇರೋದ್ರಿಂದ ಮತ್ತೆ ಅದು ಕೆಳಗಡೆ ಬರ್ತಾ ಇದೆ. ನಿಯರ್ಲಿ ಮತ್ತೆ ಅದೊಂದು 13,500 13,400 ತನಕ ನೀವು ಶಾರ್ಟ್ ಮಾಡೋ ಅವಶ್ಯಕತೆ ಚಾನ್ಸ್ ಇದೆ. ಶಾರ್ಟ್ ಮಾಡ್ಬೋದು ನೀವು. ಯಾವುದೇ ಕಾಯಿನ್ಸ್ ಅಥವಾ ಟ್ರೇಡ್ಸ್ಗಳನ್ನ ನೀವು ತಗೊಂಡ್ರು ಒಂದು ಒಳ್ಳೆ ಎಂಟ್ರಿ ಪಾಯಿಂಟ್ ನೋಡಿ, ಎಲ್ಲಿ ಯಾವ್ದು ಟಾಪ್ ಇದೆ 30 ಮಿನಿಟ್ಸ್ ಅಥವಾ 1 hour ಟಾಪ್ಸ್ಗಳನ್ನ ಹಿಡಿದು ಆ 1 hour ಟಾಪ್ ಎಂಡ್ ಅಲ್ಲಿ ನೀವು ಶಾರ್ಟ್ನ ತಗೋಬಹುದು. ಜೊತೆಗೆ ಇನ್ನೊಂದು ಕಾಯಿನ್ ನಿಮಗೆ ಸ್ಲರ್ಫ್ ಅಂತ ಬರುತ್ತೆ. ಸ್ಲರ್ಫ್ ನೋಡ್ಬೋದು. ಇವಾಗಲೇ ಬಿಟ್ ಕಾಯಿನ್ ಎಲ್ಲ ಕಡೆಯಿಂದ ಒಂದು ಡಂಪ್ ತಗೋತಾ ಇರೋದ್ರಿಂದ ನಿಮ್ಗೆ ಆಗ್ಲೇ ನೋಡೋದು ಎಲ್ಲ ಆಲ್ಟ್ ಕಾಯಿನ್ ಅಲ್ಲೂ ಒಂದು ಆಲ್ರೆಡಿ ಟಿಪ್ ಮೂವ್ಮೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈಗ ಆಲ್ರೆಡಿ ನೀವು ನೋಡ್ಬೋದು. ಇದು ಕೂಡ ಏನೊಂದು ಬಾಟಮ್ ಅಲ್ಲಿ ಸಿಮೆಟ್ರಿಕಲ್ ಟ್ರಯಾಂಗಲ್ ನ ಕ್ರಾಸ್ ಮಾಡಿ ಒಂದು 2,300-400 ಇಂದ 0.234 ಇಂದ ಒಂದು $0.24 ಇಂದ ಲಿಟರಲಿ ಒಂದು 0.27275 ತನಕ ಹೋಗಿದೆ. ಇಟ್ಸ್ ನಿಯರ್ಲಿ 10%. ನೀವು ನೋಡ್ಬೋದು ಇದೊಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಅಲ್ಲಿ ಮೂವ್ಮೆಂಟ್ ಆಗಿದೆ. ಆಕ್ಚುಲಿ ಇದೊಂದು ಲಾಂಗರ್ ಟೈಮ್ ಫ್ರೇಮ್ ಅಲ್ಲಿ ನಿಮ್ಗೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕಾಣುತ್ತೆ. ಬಟ್ ಯು ಹ್ಯಾವ್ ಟು ಅನಲೈಸ್ ದಟ್ ಥಿಂಗ್. ನೋಡ್ಬೋದು ಇಲ್ಲಿ ನೋಡ್ಬೋದು ಇದು ಏನು ಹೇಳ್ತೀವಿ ಅಂದ್ರೆ ನಾವು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗುತ್ತೆ ಇದು ಆಕ್ಚುಲಿ. ನೋಡ್ಬೋದು ನೀವು ಈ ಹೆಡ್ ಅಂಡ್ ಶೋಲ್ಡರ್ ಇಲ್ಲಿ ಬ್ರೇಕ್ ಡೌನ್ ಆಡ್ಲಿಕ್ಕೆ ನಮ್ಗೆ ಸ್ಟ್ರಾಂಗ್ ಆಗಿ ಒಂದು ಬಿಟ್ಸ್ ಬಂದು ಇಲ್ಲಿಂದ ಬ್ರೇಕ್ ಡೌನ್ ಆಗ್ತದೆ. ಜೊತೆಗೆ ನಮ್ಮ ವಾಲ್ಯೂಮ್ ಕೂಡ ನೋಡ್ಬೋದು ತುಂಬಾ ಸ್ಟ್ರಾಂಗ್ ಆಗಿ ಸೆಲ್ ಬಿಟ್ಸ್ ಕಾಣಿಸ್ತಾ ಇದೆ. ನಾವು ಮತ್ತೆ ಸ್ಲಫ್ನ ಒಂದು ಇವಾಗ ನೀವು ಶಾರ್ಟ್ ಮಾಡಿದ್ರು ಕೂಡ ಒಂದು 0.243 ಅಥವಾ 245 ಅಲ್ಲಿ ನೀವು ಟೇಕ್ ಪ್ರಾಫಿಟ್ ನ ಮಾಡಬೇಕಾಗುತ್ತೆ. ಅದಕ್ಕಿಂತ ನಾವು ಕೆಳಗಡೆ ಹೋಗ್ಬೋದು. ಇಟ್ ಡಿಪೆಂಡ್ಸ್ ಆನ್ ಬಿಟ್ ಕಾಯಿನ್. ಅಂಡ್ ಒನ್ ಮೋರ್ ಕಾಯಿನ್ ಇಸ್ ಮಾಗ್. ನೋಡ್ಬೋದು ನೀವು ಆಕ್ಚುಲಿ ಮಾಗ್ಗಿಂತ ಉಲ್ಟಿ ಚೆನ್ನಾಗಿದೆ ಮಾರ್ಕೆಟಲ್ಲಿ. ಆಕ್ಚುಲಿ ನೀವು ಉಲ್ಟಿ ನೋಡ್ಬೋದು. ರೀಸೆಂಟಾಗಿ ರಿಲೀಸ್ ಆಗಿರೋ ಕಾಯಿನ್ಗಳು ಯಾವಾಗಲೂ ನ್ಯೂಲಿ ರಿಲೀಸ್ಡ್ ಕಾಯಿನ್ಸ್ಗಳು ತುಂಬಾನೇ ಪ್ರಾಫಿಟ್ಸ್ ಅಂಡ್ ಲಾಸಸ್ ಎರಡೂ ಕೊಡುತ್ತೆ. ಬಟ್ ನೀವು ಟ್ರೇಡ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಮಾಡೋದ್ರಿಂದ ಒಳ್ಳೇದು. ಯಾವುದೇ ಎಂಟ್ರಿಗಳನ್ನಾದ್ರೂ ಒಂದು 2-3 ಸಲ ಯೋಚನೆ ಮಾಡಿ ತಗೋಬೇಕಾಗತ್ತೆ. ಆ ಎಂಟ್ರಿ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಿಟ್ಬಿಡಿ ಕಾಯಿನ್ಗಳನ್ನ ಅಥವಾ ಆ ಟ್ರೇಡ್ಗಳನ್ನ. ಯು ಕ್ಯಾನ್ ಟೇಕ್ ಎನಿ ಅನದರ್ ಟ್ರೇಡ್ಸ್. ಮಾರ್ಕೆಟ್ ಯಾಕಂದ್ರೆ ತುಂಬಾ ಕಾಯಿನ್ಗಳಿದೆ, ಒಂದೇ ಕಾಯಿನಲ್ಲಿ ಪ್ರಾಫಿಟ್ ಮಾಡಬೇಕು ಅಂತ ಏನಿಲ್ಲ. ನೀವು ನೋಡ್ಬೋದು ಇದು ಕೂಡ ಒಂದು ಈಗ ಆಲ್ರೆಡಿ ಬಿಟ್ ಕಾಯಿನ್ ಡಿಪ್ ತಗೋತಾ ಇರೋದ್ರಿಂದ ನೀವು ನೋಡ್ಬೋದು ಏನೊಂದು $0.39 ಇಂದ ಲಿಟ್ರಲಿ ಒಂದು $0.33 ತನಕ ಒಂದು ರೇಷನ್ಸ್ ಅಲ್ಲಿ ಬಂದು ಆಕ್ಟ್ ಆಗ್ತಾ ಇದೆ. ಇದು ಮತ್ತೆ ನಮಗೆ ಇಲ್ಲಿಂದ ನಮಗೆ ಒಂದು ಸ್ವಲ್ಪ ಸಡನ್ ಪಂಪ್ ಆಗಿ ಒಂದು 3,500 ತನಕ ನಮ್ಗೆ ನೋಡ್ಲಿಕ್ಕೆ ಸಿಗ್ಬೋದು. 3,500 3,600 ತನಕ ನೋಡ್ಬೋದು. ನೀವು 3,600 ಅಲ್ಲಿ ಒಂದು ಶಾರ್ಟ್ ಮಾಡಿದ್ರೆ ಮತ್ತೆ ನಮಗೆ ಬಿಟ್ ಕಾಯಿನ್ ಸ್ವಲ್ಪ ಡಂಪ್ ಆಗೋದ್ರಿಂದ ನಿಮಗೆ ಉಲ್ಟಿ ಕೂಡ ನಿಮ್ಗೊಂದು $3.03 ಅಲ್ಲಿ ನೀವು ಟೇಕ್ ಪ್ರಾಫಿಟ್ ಮಾಡ್ಕೋಬಹುದು. ಓಕೆ ಬಾಯ್ಸ್, ಇವತ್ತೊಂದು ನಿಮ್ಮ ಒಂದು 4 ಟ್ರೇಡ್ ಹೇಳಿದ್ವಿ. ಜೊತೆಗೆ ಒಂದು ಬಿಟ್ ಕಾಯಿನ್ ಕೂಡ ಇನ್ಫಾರ್ಮೇಷನ್ ಕೊಡ್ತೀವಿ. ಇವತ್ತು ಯಾವುದೇ ಟ್ರೇಡ್ ಮಾಡಿದ್ರು ಕೂಡ ಶಾರ್ಟ್ಗೆ ಹೋಗಬೇಕು. ಅದು ಬಿಟ್ಟು ಬೇರೆ ಯಾವುದೇ ಟ್ರೇಡ್ಗೆ ಹೋದ್ರೂ ಇಟ್ಸ್ ಯುವರ್ ಲಾಸ್, ನಾಟ್ ಅವರ್ಸ್. ಓಕೆ, ಅಂಡ್ ವೆಲ್ಕಮ್ ಟು ಕ್ರಿಪ್ಟೋಮನಿಕ್ಸ್. ಶೇರ್ ಅವರ್ ಚಾನಲ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು.